ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ KN ರಾಜಣ್ಣ ಅವರ ಮಾಟ ಅನ್ನುವಂತ ಈ ಒಂದು ಹೇಳಿಕೆ ಇದೆಯಲ್ಲ, ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ವನಿತಾ, ಏನು ಸೆಪ್ಟೆಂಬರ್ ಕ್ರಾಂತಿಯ ಹರಿಕಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಜಣ್ಣ ಅವರನ್ನ. ಯಾಕಂದ್ರೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತಹದ್ದನ್ನು ಹೇಳಿದ್ದೇ ರಾಜಣ್ಣ. ಅಲ್ಲಿಂದ ಇಲ್ಲಿಯವರೆಗೂ ಇದೀಗ ಮತ್ತೊಂದು ಅವರ ಹೇಳಿಕೆ ವೈರಲ್ ಆಗುವಂತದ್ದು ಅಥವಾ ಚರ್ಚೆಗೆ ತೀರಾ ಮಟ್ಟಿನಲ್ಲಿ ಗ್ರಾಸವಾಗುವಂತಹ ಹೇಳಿಕೆಯನ್ನ ಅವರು ಎತ್ಕೊಟ್ಟಿರುವಂತದ್ದು. ಸಿಎಂ ಅಸಹಾಯಕರಾಗಿದ್ದಾರೆ ಅನ್ನುವಂತಹ ವಿಚಾರವಾಗಿ ಮಾತನಾಡ್ತಾ ವೇಳೆ ಎಲ್ಲೋ ಸಿಎಂಗೆ ಮಾಟ ಮಂತ್ರ ಮಾಡಿಸಿರ್ಬೇಕು ಅನ್ನುವಂತಹ ವಿಚಾರವನ್ನ ಹೇಳಿರುವಂತದ್ದು. ಜೊತೆಗೆ ಆ ಬಗ್ಗೆ ನಾನು ಏನು ಇನ್ವೆಸ್ಟಿಗೇಷನ್ ಮಾಡ್ತೀನಿ, ನನ್ಗೂ ಹಂಗೆ ಅನಿಸ್ತಿದೆ, ಇತ್ತೀಚಿನ ದಿನಗಳಲ್ಲಿ ಅವರ ನಡೆ ನುಡಿ ಎಲ್ಲವನ್ನು ನೋಡಿದ್ರೆ ಅನ್ನುವಂತಹ ಮಾತುಗಳನ್ನ ಹೇಳಿರುವಂತಹದ್ದು ರಾಜಕೀಯದಲ್ಲಿ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಿದೆ. ಸಹಜವಾಗಿ ಈ ಒಂದು ಸ್ಪೆಷಲಿ ರಾಜಣ್ಣ ಮತ್ತೊಂದು ಮಾತನ್ನ ಹೇಳಿರುವಂತದ್ದು, ನಾನು ನಾಸ್ತಿಕನ ರೀತಿಯಲ್ಲಿ ನಾನು ಈ ಮಾಟ ಮಂತ್ರ ಎಲ್ಲವನ್ನು ಕೂಡ ನಂಬಲ್ಲ, ಸಿಎಂ ಕೂಡ ನಂಬಲ್ಲ, ಆದ್ರೂ ಮಾಟ ಮಂತ್ರ ಅನ್ನುವಂತಹದ್ದು ನಾಸ್ತಿಕರಿಗೆ ಆಸ್ತಿಕರಿಗೆ ಅನ್ನುವಂತಹದ್ದೇನು ಇರೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಕೆಲವೊಂದ್ ಕಡೆ ಕಾಂಗ್ರೆಸ್ ನಲ್ಲಿ ಅಂತಹದ್ದು ಒಂದು ಪದ್ಧತಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಾ ಇರೋದಂತೂ ನಿಜ. ಹಿಂದೆಯೂ ಕೂಡ DK ಶಿವಕುಮಾರ್ ವಿಚಾರದಲ್ಲಿ ಅಥವಾ ಬೇರೆ ಬೇರೆಯವರ ವಿಚಾರದಲ್ಲಿ ಶತ್ರುನಾಶ ಯಾಗ ಅಥವಾ ಇನ್ನಿತರ ಪೂಜೆಗಳು ನಡೀತಾ ಇತ್ತು ಅನ್ನುವಂತಹದನ್ನ ಖುದ್ದು DK ಶಿವಕುಮಾರ್ ಅವರೇ ಒಂದು ಹಂತಕ್ಕೆ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇದೀಗ ರಾಜಣ್ಣ ಅವರ ಹೇಳಿಕೆ, ಅದರಲ್ಲೂ ಸಿಎಂ ವಿಚಾರದಲ್ಲಿ ಹೇಳಿರುವಂತಹದ್ದು ಎಲ್ಲ ಒಂದ್ ಕಡೆ ಅನುಮಾನಕ್ಕೂ ಕೂಡ ಕಾರಣ ಆಗ್ತಿದೆ. ನಿಜಕ್ಕೂ ಆ ರೀತಿಯಾದಂತಹದ್ದು ಒಂದೇನಾದ್ರೂ ನಡೆದಿತ್ತ ಕಾಂಗ್ರೆಸ್ ನಲ್ಲಿ ಎನ್ನುವಂತಹದ್ದಕ್ಕೂ ಕೂಡ ಒಂದು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ವನಿತಾ. ದೀಪಾ, ಇದೀಗ ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಸಿಎಂ ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಪರಿಗಣಿಸ್ಕೊಳ್ತಾರೆ ಅನ್ನುವಂಥದ್ದು ಸಹಿತ ಒಂದು ಚರ್ಚೆ. ಈ ವಿಚಾರ ಸ್ಪೆಷಲಿ ಈ ಪೂಜೆ ಮಾಟ ಮಂತ್ರ ಅನ್ನುವಂತಹ ವಿಚಾರವಾಗಿ ಸಿಎಂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂತಹದ್ದು ಗೊತ್ತಿರುವಂತ ವಿಚಾರ. ಯಾಕಂದ್ರೆ ಹಿಂದೆಯೂ ಕೂಡ ಅವರು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗೋ ವಿಚಾರ ಆಗಿರ್ಬೋದು, ಈಗ ಶತ್ರುನಾಶ ಆಗ ಅನ್ನುವಂತಹ ವಿಚಾರಗಳಿಗೆ ಎಲ್ಲದಕ್ಕೂ ಕೂಡ ಅವರು ರಿಯಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಂತವನ್ನೆಲ್ಲ ನಂಬೋದು ಇಲ್ಲ, ಆ ತರದ್ ಏನು ಆಗೋದು ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ಈಗಲೂ ರಾಜಣ್ಣ ಅವರ ಈ ಸ್ಟೇಟ್ಮೆಂಟ್ ಅನ್ನು ಅವ್ರ ಅದೇ ರೀತಿ ತೆಗೆದುಕೊಳ್ಬಹುದು. ಆದ್ರೆ ಅವರ ಹೇಳಿಕೆ ಯಾಕೆ ಸಡನ್ ಆಗಿ ಮಾಟ ಮಂತ್ರ ಅನ್ನುವಂತಹದ್ದು ಬಂತು? ಇಷ್ಟು ದಿನ ಎಲ್ಲೂ ಕೂಡ ಚರ್ಚೆ ಆಗದೆ ಇರೋ ವಿಚಾರ, ಇಷ್ಟು ದಿನ ಯಾರ ಬಾಯಲ್ಲೂ ಬರ್ದೇ ಇರುವಂತಹ ಮಾತುಗಳು ಯಾಕೆ ರಾಜಣ್ಣ ಅವರ ಬಾಯಲ್ಲಿ ಬಂತು? ಹಾಗಾದ್ರೆ ಅಂತದ್ದು ಯಾವುದೋ ಒಂದು ನಡೆದಿದೆ ಎಂದಿರ್ಬೇಕು ಅಥವಾ ನಡೆಯುತ್ತೆ ಅನ್ನುವಂತಹದ್ದು ಗೊತ್ತಾಗಿರ್ಬೇಕು. ಆ ನಿಟ್ಟಿನಲ್ಲೇ ಈ ರೀತಿಯಾದಂತಹ ಒಂದಿಷ್ಟು ನಿರ್ಧಾರಗಳನ್ನ ಅಂದ್ರೆ ಈ ರೀತಿ ಮಾತುಗಳನ್ನ ಆಡಿದ್ರೆ ರಾಜಣ್ಣ ಅನ್ನುವಂತಹ ಪ್ರಶ್ನೆ ಎದ್ದಿರೋದು ವನಿತಾ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.